ನಮಸ್ಕಾರ ಸ್ನೇಹಿತರೆ. ಬದುಕೊಳಗೆ ಪ್ರತಿದಿನ ಒಂದೊಂದು ಅನುಭವವನ್ನು ನೀಡತ್ರಿ, ಒಂದೊಂದು ಪಾಠವನ್ನು ಕಲಿಸುತ್ತೆ ಜೀವನ. ಆ ಪಾಠವನ್ನು ಕಲಿತ ಮೇಲೆ ಮರಿಬಾರ್ದ್ರಿ, ಅದನ್ನು ನೆನಪಿಟ್ಕೊಂಡು ಮುಂದಿನ ಬದುಕನ್ನ ನಾವು ಸಾಗಿಸಲೇಬೇಕು, ಹೆಜ್ಜೆನ ನಾವು ಇಡಲೇಬೇಕಾಗತ್ತೆ. ಇವತ್ತು ಇನ್ನು ಕೆಲಸ ಏನಪ್ಪ ಅಂತಂದ್ರೆ ಬಂಕಾಪುರಕ್ಕೆ ಹೋಗಿದ್ದೆ ರೀ. ಇವತ್ತೇನು ಹೇಳ್ಕೊಳ್ಳೋಷ್ಟೇನು ಆರ್ಡ್ರ್ ಏನು ಬರಲಿಲ್ಲ, ಹೇಳ್ಕೊಳ್ಳೋಷ್ಟು ಪೇಮೆಂಟು ಬರಲಿಲ್ಲ. ಬಂದಂಥ ಪೇಮೆಂಟನ್ನು ಹೋಗಿ ಪೇಮೆಂಟ್ ಮಾಡಿ ಮನೆ ಕಡೆ ಒಂದು ಉಳ್ದಿದ್ದು ಚೇಂಜ್ ಒಂದು ಇಟ್ಕೊಂಡು ಮನೆ ಕಡೆ ಬರಾತಿದ್ದೆ ರೀ. ಹಂಗೆ ಸನ್ಲೈಟ್ ನೋಡಿದೆ, ಭಾಳ ಚಂದ ಕಾಣತಿತ್ತು. ನಮ್ಮ ನೇಕಾರ್ ನಗರದ್ದು ಬ್ರಿಡ್ಜ್ ಆಗತ್ತೈತಲ್ಲ, ಈಗ ಭಾಳ ಚಂದ ಅನ್ಸಾತಿತ್ತು ರೀ. ಹಂಗೆ ವಿಡಿಯೋ ಮಾಡ್ಕೋತ ಬಂದೆ. ಒಮ್ಮೆ ಅನಿಸ್ತೈತಿ ಬದುಕಿನ ಬಂಡಿ ಒಳಗೆ ಎಷ್ಟೋ ಕಷ್ಟ ಬರ್ತೈತಿ, ಎಷ್ಟೋ ಮಾತುಗಳು ಬರ್ತಾವೆ. ಅದನ್ನೆಲ್ಲ ಮೀರಿ ನಡೆಸೋದ ಜೀವನ, ಈ ಜೀವನದ ಪಯಣ. ಈ ಪಯಣದ ಜೊತೆಯಲ್ಲಿ ಯಾರ್ಯಾರೋ ಸ್ನೇಹಿತರಾಗ್ತಾರೆ, ಯಾರ್ಯಾರೋ ಶತ್ರುಗಳಾಗ್ತಾರೆ. ಎಲ್ಲ ನೆನೆಸ್ಕೊಂಡು ನೆನಪು ಮಾಡಿಕೊಂಡು ಜೀವನ ಸಾಗಿಸೋದ ಈ ಬದುಕು ಅನಿಸ್ಬಿಡ್ತೈತೆ ರೀ. ಇವತ್ತೇನೋ ಒಂದು ಸ್ವಲ್ಪ ಕಿರಿಕಾಗಿತ್ತು ಹಂಗೆ ಕಸ್ಟಮರ್ ಕಡೆ ಪೇಮೆಂಟಿನ ಸಂಬಂಧ. ಅವ್ರಿಗೆ ಮಾತಾಡಿ ಬೇಜಾರಾಗ್ಬಿಡ್ತು ನನಗೆ. ಯಾಕೆ ಮಾತಾಡಿದ್ನಿ, ನಾನು ಮಾತಾಡ್ಬಾರ್ದಾಗಿತ್ತು ಬಿಡು, ಮತ್ತು ನೆಕ್ಸ್ಟ್ ಆರ್ಡರ್ ಸಿಗ್ತಿತ್ತು ಇಲ್ಲ ಅಂದ್ಕೊಂಡೆ ಅಚಾನಕ್ ಬಂದು ಕುಂತೆ. ಆಟೋದವರು ನನಗೆ ಅಡ್ವೈಸ್ ಮಾಡಾಕುಂತ್ರೆ, ಭಾಳ ಟೆನ್ಷನ್ ತೊಗೋಬಾರ್ದ್ರಿ, ಯಾವಾಗಲೂ ನಗತಾ ಇರ್ಬೇಕು ರೀ, ಬಂದಿದ್ದು ಬರ್ತೈತಿ, ಆಗಿದ್ದು ಆಗೋದ, ಕೂಲಾಗಿರ್ಬೇಕಂತೇಳಿ ನಾನು ಅಂದ್ಕೊಂಡೆ. ಏನಪ್ಪ ನನಗೆ ಅಡ್ವೈಸ್ ಮಾಡತ್ತಾನ ದೇವ್ರು ಇವ್ರ ರೂಪದಾಗ ಅಂದ್ಕೊಂಡೆ. ಸರಿ ಆಯ್ತು ಬಿಡಪ್ಪ, ಕೂಲಾಗಿರೋಣ, ಖುಷಿಯಾಗಿರೋಣ ಅಂತ ಅಂದ್ಕೊಂಡು ಸಾಗಿಸಿದ್ವಿ ರೀ. ಇನ್ನೂ ಹೇಳ್ರಿ, ಧೈರ್ಯನೇ ಜೀವನ. ನಮಸ್ಕಾರ.